ಕರ್ನಾಟಕದನ್ನು ನೀವು ನೋಡ್ತಾ ಇದ್ದೀರಿ. ಏನು ಬರ್ತಾ ಇದೆ, ಲೀಡ್ ಏನಾಗ್ತಾ ಇದೆ ಎಲ್ಲ ಕಡೆ ಅಂತ. ಮೈಸೂರಿನಲ್ಲಿ ಯದುವೀರರು ಸತತವಾಗಿ ತಮ್ಮ ಮುನ್ನಡೆಯನ್ನು ಅಲ್ಲಿ ಕಾಯ್ಕೋತಾ ಇದ್ದಾರೆ. ಅವರು ಹಿಂದಕ್ಕೆ ಬರ್ತಾ ಇಲ್ಲ ಅಲ್ಲಿ ಅಷ್ಟು ಸುಲಭವಾಗಿ. ಬಟ್ ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ ಮುನ್ನಡೆ. ದಿಸ್ ಇಸ್ ದಿ ಕ್ಯೂರಿಯಾಸಿಟಿ ದಟ್ ಇಸ್ ನಮ್ಮನ್ನ ಇರೋದು. ಅಲ್ಟಿಮೇಟ್ಲಿ ಏನಾಗತ್ತೆ ಅಂತ ನೋಡೋಣ. ಫೈನಲಿ ಬೆಂಗಳೂರಿನ 3 ಕ್ಷೇತ್ರಗಳು ಮತ್ತು ಗ್ರಾಮಾಂತರದಲ್ಲಿ, ಬಿಕಾಸ್ ಯಾವ ಕ್ಷಣದಲ್ಲಿ ಯಾರು ಲೀಡನ್ನು ಅಳಸಾಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಅರ್ಥ ಇಷ್ಟು, ಉತ್ತರ ಭಾರತದಲ್ಲಿ ಅಷ್ಟೇ ಅಲ್ಲ, ಒಂದರ ಥರ ದೇಶದಲ್ಲಿ ಜನ ಭಾಳ ವಿಚಿತ್ರವಾಗಿ ಮತ ನಡೆದಂಗೆ ಕಾಣಿಸ್ತಾ ಇದೆ. ದಕ್ಷಿಣದಲ್ಲಿ ಮಾತ್ರ BJP ತನ್ನ ಲೀಡನ್ನು ಮುಂದುವರಿಸ್ತಾ ಇದೆ. 54,000 ಮತಗಳ ಅಂತರಕ್ಕೆ ಅವರು ಮೂವ್ ಆಗೋಗಿದ್ದಾರೆ. ದಕ್ಷಿಣದಲ್ಲಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ, ಮಧ್ಯದಲ್ಲಿ ಕೇಂದ್ರದಲ್ಲಿ ಮಾತ್ರ 1,000 ಲೀಡು ಹಿಂದೆ ಮುಂದೆ ಆದಂಗೆ ಇದೆ. 8ನೇ ಸುತ್ತಿಗೆ ಹೋಗಿದ್ದಾರೆ ಡಾಕ್ಟರ್ ಮಂಜುನಾಥ್ ರೂರಲ್ನಲ್ಲಿ. ನೌ ದ ಲೀಡ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಟು 88,000. 60,000 ಅಲ್ಲಿಗೆ ಹೋಗ್ತಾ ಇದೆ. 88,000. ಸೊ 8 ಸುತ್ತಿಗೆ 88,000 ಲೀಡ್ ಇದೆ ಹೌದು ಅವ್ರಿಗೀಗ. ಏನಾಗುತ್ತೆ, ಇನ್ನೂ ಒಂದು 12 ಸುತ್ತಿದೆ ಅಂತಲೇ ಲೆಕ್ಕ ಇಟ್ಕೊಳ್ಳೋಣ. ಅಲ್ಲಿ ನನಗೆ ಗೊತ್ತಿಲ್ಲ ಅಲ್ಲಿ ಎಷ್ಟು ಸುತ್ತಿದೆ ಅಂತ. ಯಾರು ನನ್ನ ಕೊಲೀಗ್ಸು ಅದನ್ನು ಚೆಕ್ ಮಾಡಿಬಿಟ್ಟು ನನಗೆ ಹೇಳಿದ್ರೆ ಬೆಟರ್ ಅನ್ಸುತ್ತೆ. ಎಷ್ಟು ರೌಂಡ್ ಇದೆ ಆ ಕ್ಷೇತ್ರದಲ್ಲಿ. ಇನ್ನೂ 12 ಸುತ್ತಿದೆ ಅಂತಲೇ ಇಟ್ಕೊಳ್ಳೋಣ. ಇನ್ನೊಂದು 3-4 ಸುತ್ತಲ್ಲಿ ಮಂಜುನಾಥ್ ಏನಾದ್ರು 1 ಲಕ್ಷದ ಲೆವೆಲ್ಗೆ ಬಂದುಬಿಟ್ರೆ, ಆ ಉಳ್ಕೊಳ್ಳೋ 7-8 ಸುತ್ತಲ್ಲಿ 1 ಲಕ್ಷದ ಕಿತ್ತಾಕೋದಷ್ಟು ಸುಲಭ ಅಲ್ಲ. ಯಾಕಂದ್ರೆ ಇವರು ಅಷ್ಟೇ ಓಟ್ ತಗೊಳ್ತಾರೆ, ಇವ್ರಿಗೂ ಏನೋ ಇರುತ್ತೆ. ಹೌದು ಅಲ್ವಾ? ಅಷ್ಟು ಸುಲಭ ಅಲ್ಲ ಅದನ್ನ ಕಿತ್ತು ಎಷ್ಟು ಬಿಡೋದು ಒಂದೇ ಸರಿ. ಒಂದೊಂದು ಸುತ್ತಿನಲ್ಲೂ 10-15,000 ಓಟ್ಗಳನ್ನು ತಗೊಳ್ಬೇಕಾಗುತ್ತೆ. ಲೀಡ್ ತಗೋಬೇಕಾಗುತ್ತೆ. ಲೀಡೇ ತಗೋಬೇಕು. ಅವಾಗ ಕವರ್ ಮಾಡಕ್ಕೆ ಕವರ್ ಮಾಡ್ಬೋದು ನೀವು, ಇಲ್ಲಾಂದ್ರೆ ಕಷ್ಟ ಆಗತ್ತೆ. ಅಲ್ಲಿ ಎಷ್ಟು ಸುತ್ತಿದೆ ಅನ್ನೋದು ನನಗೆ ಐಡಿಯಾ ಇಲ್ಲ. ಈಗ ಇದು 8ನೇ ಸುತ್ತು ಅಂತ ಹೇಳ್ತಿದ್ದಾರೆ ಡಾಕ್ಟರ್ದು. ವಿ ವಿಲ್ ಸಿ ಹೌ ಇಟ್ ವಿಲ್ ವರ್ಕ್ಔಟ್. ಎಗೇನ್ ಮೈಸೂರಲ್ಲಿ ಮಾರ್ಜಿನ್ ಒಂಚೂರು ಕಡಿಮೆ ಇರ್ಬೋದು, ಬಟ್ ಅವರು ಬಿಡ್ತಾ ಇಲ್ಲ. ರಾಘವೇಂದ್ರ ಶಿವಮೊಗ್ಗದಲ್ಲಿ 6ನೇ ಸುತ್ತನ್ನ ಪ್ರವೇಶ ಮಾಡಿದಾಗ ಒಂದು 50,000 ಓಟ್ ಲೀಡ್ ಹೊರಟೋಗಿದ್ದಾರೆ ಅವರು ಕೂಡ. ಈಶ್ವರಪ್ಪಗೆ 6,000 ಮತ ಬಂದಿದೆ, 3ನೇ ಸ್ಥಾನ. ಹೌದು, 6,000 ಮತ ಅಷ್ಟೇ ಬಂದು. ಅಂದರೆ ಒಂದೊಂದು ಸುತ್ತಿಗೂ 1,000 ಓಟ್ ಬಂದಂಗೆ. ಅದು ಡೆಪಾಸಿಟ್ ಕಷ್ಟ ಆಗ್ಬಿಡುತ್ತೆ. 100% ಕಷ್ಟ ಆಗ್ಬಿಡುತ್ತೆ. ಏನಿಲ್ಲ ಅಲ್ಲಿ ಕಷ್ಟನೇ, ಅದ್ರಲ್ಲಿ ಅನುಮಾನನೇ ಇಲ್ಲ ಅದರಲ್ಲಿ, ಈ ಲೆವೆಲಲ್ಲಿ ಹೋದಾಗ. ಆಲ್ ರೈಟ್. ಶಿವಮೊಗ್ಗ, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಬೆಂಗಳೂರು ದಕ್ಷಿಣ ಇವೆಲ್ಲವೂ ಸೇಫರ್ ಝೋನ್ಸ್ಗೆ ಮೂವ್ ಆಗುವಂಥ ಹಂತವನ್ನು ತಲುಪ್ತಾ ಇದೆ ಅಂತ ಕಾಣಿಸ್ತಾ ಇದೆ. 50,000. ಕೋಲಾರ, ಐ ಕ್ಯಾನ್ ಸೇ ದಿಸ್. ಮಂಡ್ಯ ಕೂಡ ಇದೆ. ಅದೇ ಮಂಡ್ಯ, ಕೋಲಾರ, ಮೈಸೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ. ಹೌದು, ಕ್ಲೀನ್ ಇವೆಲ್ಲವೂ ಇವೆಲ್ಲ ಒನ್ ಸೈಡೆಡ್ ಅಂತ ಹೇಳಲ್ಲ, ಸೇಫರ್ ಮೋಡ್ಗೆ ಹೋಗ್ತಾ ಇರೋಂಗೆ ಕಾಣಿಸ್ತಾ ಇದೆ. ಎಕ್ಸ್ಟ್ರೀಮ್ಲಿ ಸೇಫರ್ ಮೋಡ್ಗೆ ಹೋಗೋಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಟಫ್ ಫೈಟನ್ನು ಕೆಲವು ಕ್ಷೇತ್ರಗಳಲ್ಲಿ ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಈವನ್ ಉತ್ತರ ಕನ್ನಡನೂ ಆಲ್ಮೋಸ್ಟ್ 1 ಲ್ಯಾಕ್ ಗ್ಯಾಪ್ಗೆ ಬಂದಿದ್ದಾರೆ ಅವರು. ಅವರು ಅದು ಸೇಫರ್ ಸೈಡಲ್ಲೇ ಇದೆ ಅಂತ ನೀವು ಅನ್ಕೋಬಹುದು ಬೇಕಿದ್ರೆ. ಅಂದರೆ ಸೇಫರ್ ಝೋನ್ ಒಳಗೆ ಎಂಟ್ರಿ ಆಗೋಗ್ತಿದ್ದಾರೆ ಅವರು ಅಂತ ಅನ್ಕೋಬಹುದು. ಇದು ಕರ್ನಾಟಕದ ಚಿತ್ರಣ ಸದ್ಯಕ್ಕೆ ನಮಗೆ ಕಾಣಿಸ್ತಾ ಇರುವಂಥದ್ದು.